ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಟ್ರಯಲ್ ರೀಲ್ಸನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಹೊಸದಾಗಿ ನ್ಯೂ ಅಂತ ಬಂದಿದೆಯಲ್ವ, ಟ್ರಯಲ್ ರೀಲ್ಸ್ ಅಂತ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಇನ್ಸ್ಟಾಗ್ರಾಮಿಗೆ ಅಂತ ನೋಡೋಣ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ಇನ್ಸ್ಟಾಗ್ರಾಮನ್ನು ಓಪನನ್ನು ಮಾಡ್ಕೊಂಡಿದ್ದೀನಿ. ನಂತರ ನೀವು ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಮಿಡ್ಲಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವ, ಕೆಳಗಡೆ ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ರೀಸೆಂಟ್ ಮೇಗಡೆ ಕ್ಲಿಕ್ ಮಾಡಿ ವೀಡಿಯೋನ ಸೆಲೆಕ್ಟ್ ಮಾಡಿ ಆಪ್ಷನಲ್ಲಿ. ನಂತರ ನಿಮಗೆ ಬೇಕಾಗಿರುವಂಥ ವೀಡಿಯೋಸ್ ಎಲ್ಲ ಕೂಡ ಬರುತ್ತೆ. ನೀವು ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ವೀಡಿಯೋಸ್ ಬರುತ್ತೆ. ನಿಮಗೆ ಬೇಕಾಗಿರುವಂತಹ ವೀಡಿಯೋಸನ್ನು, ನೀವು ರೀಲ್ಸನ್ನು ಯಾವುದು ಅಪ್ಲೋಡ್ ಮಾಡಬೇಕಂತಿದ್ದೀರಲ್ವ, ಆ ಒಂದು ರೀಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ರೀಲ್ಸ್ ಮೇಗಡೆ ಕ್ಲಿಕ್ ಮಾಡಿ. ಆ ರೀಲ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ರೀಲ್ಸ್ ಪ್ಲೇ ಆಗ್ತಾ ಇರುತ್ತೆ. ನೀವು ನಂತರ ನೀವೇ ಇಲ್ಲ ಏನಾದರೂ ಎಡಿಟನ್ನು ಮಾಡೋದಿದ್ರೆ ಎಡಿಟನ್ನು ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ರೈಟ್ ಕ್ಯಾಪ್ಷನ್ ಇರುತ್ತೆ, ಹಾಗೆ ಎಡಿಟ್ ಕವರ್ ಎಲ್ಲ ಇರುತ್ತೆ. ನೀವು ಬೇಕು ಅಂತಂದರೆ ಎಲ್ಲ ಕೂಡ ಎಡಿಟನ್ನು ಬರ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ನಿಮಗೆ ಆಡಿಯನ್ಸ್ ಕೆಳಗಡೆ ನೋಡಿ ಟ್ರಯಲ್ ನ್ಯೂ ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಒಂದು ಬಟನ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ನಿಮಗೆ ಬರೆದಿರ್ತಾರೆ ಸ್ವಲ್ಪ ಅದ್ರ ಬಗ್ಗೆ. ನಂತರ ಮುಂದ್ಗಡೆ ನೋಡಿ ಬ್ಲ್ಯಾಕ್ ಆಗಿದೆ. ಬಟನನ್ನು ಆನ್ ಮಾಡಿದ ತಕ್ಷಣ ಬ್ಲ್ಯಾಕ್ ಆಗಿದೆ. ಇದು ಆದ ತಕ್ಷಣ ಶೇರ್ ಮೇಗಡೆ ಕ್ಲಿಕ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಶೇರ್ ಮೇಗಡೆ ಕ್ಲಿಕ್ ಮಾಡಿದರೆ ಅದು ಟ್ರಯಲ್ ರೀಲ್ಸಿಗೆ ಹೋಗುತ್ತೆ. ನೀವು ಟ್ರಯಲ್ ರೀಲ್ಸಿಗೆ ಅಪ್ಲೋಡನ್ನು ಮಾಡಿದರೆ ವೀಡಿಯೋನ ಏನಾಗುತ್ತೆ ಅಂತಂದರೆ, ಆ ವೀಡಿಯೋಸ್ ನಿಮ್ಮ ಫಾಲೋವರ್ಸಿಗೆ ಕಾಣಿಸಲ್ಲ. ನಾನ್ ಫಾಲೋವರ್ಸ್ ಯಾರೆಲ್ಲ ಇರ್ತಾರಲ್ವ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿಯಾನ ಫಾಲೋ ಮಾಡದೇ ಇರೋರಿಗೆ ಮಾತ್ರ ಆ ಒಂದು ವೀಡಿಯೋ ಶೇರ್ ಆಗುತ್ತೆ. ಆ ಒಂದು ವೀಡಿಯೋನ ಎಲ್ಲರೂ ಕೂಡ ನೋಡ್ಬೋದು. ಆದರೆ ನಿಮ್ಮ ಫಾಲೋ ಮಾಡ್ತಾ ಇರ್ತಾರೆ, ಯಾರು ನಿಮ್ಮ ಅಕೌಂಟನ್ನು ಫಾಲೋ ಮಾಡ್ತಾ ಇರ್ತಾರೆ, ಅವರು ನಿಮ್ಮ ಈ ಟ್ರಯಲ್ ರೀಲ್ಸನ್ನು ನೋಡೋಕ್ಕಾಗೋದಲ್ಲ ಫ್ರೆಂಡ್ಸ್. ನಂತರ ನೀವು ಟ್ರಯಲ್ ರೀಲ್ಸನ್ನು ಅಪ್ಲೋಡ್ ಮಾಡಿ ಆದಮೇಲೆ ನಿಮ್ಮ ಇದರಲ್ಲಿ ಕಾಣಿಸಲ್ಲ ಅದು ಟ್ರಯಲ್ ರೀಲ್ಸ್. ಎಲ್ಲಿ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಪೇಜಲ್ಲಿ ಕಾಣಿಸಲ್ಲ ಅದು ನೀವು ಅಪ್ಲೋಡ್ ಮಾಡಿರುವಂಥದ್ದು. ಟ್ರಯಲ್ ರೀಲ್ಸ್ ಅಂತ ಪಕ್ಕದಲ್ಲಿ ಫಸ್ಟ್ ಆಪ್ಷನಲ್ಲಿ ಬಂದಿರುತ್ತೆ. ಅದರಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ ಎವ್ರಿ ಒನ್ನನ್ನು ಸೆಲೆಕ್ಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ಆವಾಗ ಶೇರ್ ಆಗುತ್ತೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ಟ್ರಯಲ್ ರೀಲ್ಸನ್ನು ಅಪ್ಲೋಡನ್ನು ಮಾಡ್ಬೋದು. ಶೇರ್ ಮೇಗಡೆ ಕ್ಲಿಕ್ ಮಾಡಿ, ಆ ಒಂದು ಬಟನನ್ನು ಆನ್ ಮಾಡಿ ಶೇರ್ ಮೇಗಡೆ ಕ್ಲಿಕ್ ಮಾಡಿದ ತಕ್ಷಣ ಅದು ಟ್ರಯಲ್ ರೀಲ್ಸಿಗೆ ಹೋಗಿಬಿಡುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.